Hello dear students. In current session, let us know about the guidelines issued by SEBI for secondary market. So secondary market is a place where it is also called as old issue, where existing companies raise their capital for their expansion, growth, development, etc. ಸೊ ಈ ಸೆಬಿ ಅವರು ಸೆಕೆಂಡ್ರಿ ಮಾರ್ಕೆಟ್ಗೆ ಒಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅವು ಯಾವ್ಯಾವು ಅನ್ನೋದನ್ನು ನೋಡೋಣ. ಸೊ ಸೆಕೆಂಡ್ರಿ ಮಾರ್ಕೆಟ್ ಈಸ್ ಆಲ್ಸೋ ಕಾಲ್ಡ್ ಎ ಸ್ಟಾಕ್ ಎಕ್ಸ್ಚೇಂಜ್. ಸೊ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಅ ಪ್ಲೇಸ್ ವೇರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕಂಪನೀಸ್ ಟ್ರೈಸ್ ಟು ಸೆಲ್ ದೇರ್ ಸೆಕ್ಯೂರಿಟೀಸ್. ಸೊ ಅಂತಹ ಕಂಪನಿಯಲ್ಲಿ ಸ್ಟಾಕ್ ಎಕ್ಸ್ಚೇಂಜಸಲ್ಲಿ ಸಂಬಂಧಪಟ್ಟ ಹಾಗೆ ಸೆಕೆಂಡ್ರಿ ಮಾರ್ಕೆಟ್ ಸಂಬಂಧಪಟ್ಟ ಹಾಗೆ ಏನೇನು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಸ್ಟಾಕ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೈಡ್ಲೈನ್ಸ್ ಇದೆ. ವಾಟ್ ಆರ್ ದೋಸ್ ಗೈಡ್ಲೈನ್ಸ್? ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಹ್ಯಾಸ್ ಟು ಬಿ reconstituted so as to include non-members, public representatives, government representatives to the extent of 50% of total number of members. ಈ ಸ್ಟಾಕ್ ಎಕ್ಸ್ಚೇಂಜ್ನ ನಿರ್ವಹಣೆ ಅನ್ನೋದಕ್ಕೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತೀವಿ, ನಿರ್ದೇಶಕರ ಮಂಡಳಿ ಅಂತ ಹೇಳ್ತೀವಿ. ಸೊ ಯಾವುದೇ ಒಂದು ಸಂಸ್ಥೆ ನಡಿಬೇಕು ಸುಗಮವಾಗಿ ಅಂತಂದರೆ ಅಲ್ಲೊಂದು ಸಭೆ ನಡಿಬೇಕು ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರಬೇಕು. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಏನಾಗಿರ್ತಾರೆ ಅಲ್ಲಿ ಯಾವ ಥರ ನಿಗದಿ ಆಗಿರಬೇಕು ಅಂದರೆ ಯಾರ್ಯಾರು ಇರಬೇಕು ಅಂದರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ಸ್ ಇರಬೇಕು, ಇನ್ನೂ ಸರ್ಕಾರ ಯಾವ್ಯಾವ ಕಾಲಕ್ಕೆ ಏನೇನು ನಾಮಿನೇಟ್ ಮಾಡುತ್ತೋ ಅವೆಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ಸು ಇದರಲ್ಲಿ ಭಾಗಿಯಾಗಬೇಕು. ಕ್ಯಾಪಿಟಲ್ ಅಡಿಕ್ವಿಟೀಸ್ ನಾರ್ಮ್ಸ್ ಹ್ಯಾವ್ ಬೀನ್ ಲೇಡ್ ಡೌನ್ ಫಾರ್ ಮೆಂಬರ್ಸ್ ಫಾರ್ ವೇರಿಯಸ್ ಸ್ಟಾಕ್ ಎಕ್ಸ್ಚೇಂಜಸ್ ಡಿಪೆಂಡಿಂಗ್ ಅಪಾನ್ ದೇರ್ ಟರ್ನ್ ಓವರ್ ಆಫ್ ಟ್ರೇಡ್ ಆ್ಯಂಡ್ ದೇರ್ ಅದರ್ ಫ್ಯಾಕ್ಟರ್ಸ್. ಇಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ದಿ ಪ್ರೈಮರಿ ಆಬ್ಜೆಕ್ಟಿವ್ ಆಫ್ ದಿ ಸೆಬಿ ಈಸ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್. ಬಂಡವಾಳ ಯಾರು ಹಾಕ್ತಾರೆ ಅವರ ಬಂಡವಾಳವನ್ನು ಕಾಪಾಡುವಂತಹ ಜವಾಬ್ದಾರಿ ಸೆಬಿದಾಗಿರುತ್ತೆ. ಹಾಗಾಗಿ ಸೆಕೆಂಡ್ರಿ ಮಾರ್ಕೆಟ್ ಸ್ಟಾಕ್ ಎಕ್ಸ್ಚೇಂಜಸ್ಗೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕೋ ಅದೆಲ್ಲವೂ ಅದನ್ನು ಕೊಡುತ್ತೆ. ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ವರ್ಕಿಂಗ್ ಅವರ್ಸ್ ಅಂದರೆ ಸಮಯಾವಧಿ ಅಂತ ಹೇಳ್ತೀವಿ, ಕೆಲಸದ ಗಂಟೆಗಳು ಅಂತ ಹೇಳ್ತೀವಿ. ವರ್ಕಿಂಗ್ ಅವರ್ಸ್ ಆಫ್ ಆಲ್ ಎಕ್ಸ್ಚೇಂಜ್ ಆರ್ ಬಿ ಫಿಕ್ಸ್ಡ್ ಯೂನಿಫಾರ್ಮ್ಲಿ. ಒಂದು ಮಾತಿದೆ, ಪ್ರಪಂಚದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹೇಗೆ ಸ್ಟಾಕ್ ಎಕ್ಸ್ಚೇಂಜಸ್ ಇದೆಯೋ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಸ್ಟಾಕ್ ಎಕ್ಸ್ಚೇಂಜಸ್ ಇದೆ. ಫಾರ್ ಎಕ್ಸಾಂಪಲ್ ಬೇರೆ ದೇಶದಲ್ಲಿ ನಿಕಿ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ, ನ್ಯಾಸ್ಡ್ಯಾಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ. ಒಂದು ಮಾತು ಹೇಳ್ತಾರೆ, ಪ್ರಪಂಚದಲ್ಲಿ ಒಂದಲ್ಲ ಒಂದು ಸ್ಟಾಕ್ ಎಕ್ಸ್ಚೇಂಜಸ್ಸು ರನ್ ಆಗ್ತಾನೆ ಇರುತ್ತೆ ಅಂತ. ನಮ್ಮ ದೇಶವನ್ನು ಎಕ್ಸಾಂಪಲ್ ತೊಗೊಂಡ್ರೆ ದೇರ್ ಆರ್ ಮೆನಿ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಆರ್ ಕಂಟ್ರಿ ವಿಚ್ ಆರ್ ರೆಗ್ಯುಲೇಟೆಡ್ ಬೈ ದಿಸ್ ಸೆಬಿ ವಿಚ್ ವಿಲ್ ಬಿ ಯೂನಿಫಾರ್ಮ್ ಟೈಮಿಂಗ್ಸ್ ಅಂತ ಹೇಳ್ತೀವಿ. ಸಮಯ ಈಗ ಆಲ್ರೆಡಿ ಅದಕ್ಕೆ ಫಿಕ್ಸ್ ಆಗಿರುತ್ತೆ. ವಿಚ್ ಕೆನ್ ನಾಟ್ ಬಿ ಸ್ಟಾರ್ಟೆಡ್ ಅರ್ಲಿ ದ್ಯಾನ್ ದಿ ಪ್ರಿಸ್ಕ್ರೈಬ್ಡ್, ದೇ ಕೆನ್ ನಾಟ್ ಕ್ಲೋಸ್ ಅರ್ಲಿ ದ್ಯಾನ್ ದಿ ಪ್ರಿಸ್ಕ್ರೈಬ್ಡ್ ಅಂತ ಹೇಳ್ತಾರೆ. ಕಾಲಾವಧಿ ಏನಿದೆ ಅದು ಸರಿಯಾಗಿ ನಡಿಬೇಕು. ಆಲ್ ದ ರೆಕಗ್ನೈಸ್ ಸ್ಟಾಕ್ ಎಕ್ಸ್ಚೇಂಜಸ್ ವಿಲ್ ಹ್ಯಾವ್ ಟು ಇನ್ಫಾರ್ಮ್ ಅಬೌಟ್ ದಿ ಟ್ರಾನ್ಸಾಕ್ಷನ್ ವಿತಿನ್ 24 hours. ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಆಗಿರುತ್ತೆ ಅದು ಶೇರ್ದಾರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು, ಕಂಪ್ನಿಗೆ ಸಂಬಂಧಪಟ್ಟಿರ್ಬೋದು, ಅದೆಲ್ಲವೂ ಸಹ 24 ಗಂಟೆ ಒಳಗಡೆ ಅವರ ಗಮನಕ್ಕೆ ತರಬೇಕು. ಅದು ಸ್ಟಾಕ್ ಎಕ್ಸ್ಚೇಂಜ್ ಸಂಬಂಧಪಟ್ಟಾಗೆ. ಇನ್ನು ಬ್ರೋಕರ್ಸ್ ಸಂಬಂಧಪಟ್ಟಾಗೆ, ಆ್ಯಸ್ ವಿ ಆಲ್ ನೋ ಬ್ರೋಕರ್ಸ್ ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ಡ್ ಎಸ್ ಇಂಟರ್ಮೀಡಿಯರೀಸ್. ದಿ ಸ್ಟಾಕ್ ಆಫ್ ಸೆಕ್ಯೂರಿಟೀಸ್ ಆರ್ ಸೆಕ್ಯೂರಿಟೀಸ್ ಅಂದರೆ ಸ್ಟಾಕ್ ಅಂತಲೇ ಕರಿತೀವಿ. ಅವೆಲ್ಲವೂ ಸಹ ಇಂಟರ್ಮೀಡಿಯೇಟ್ಸ್ ಜೊತೆಗೆ ಟ್ರೇಡ್ ಆಗುತ್ತೆ. ಅವ್ರಿಗೆ ಸಂಬಂಧಪಟ್ಟಾಗ ಏನಿದೆ, ರಿಜಿಸ್ಟ್ರೇಷನ್ ಆಫ್ ಬ್ರೋಕರ್ಸ್ ಅಂಡ್ ಬ್ರೋಕರ್ ಇಸ್ ಮ್ಯಾಂಡೇಟರಿ. ಈ ರಿಜಿಸ್ಟ್ರೇಷನ್ ಅಂತಂದರೆ ನೋಂದಾವಣೆ ಅಂತ ಹೇಳ್ತೀವಿ. ಈ ಇಂಟರ್ಮೀಡಿಯೇಟ್ಸ್ ಯಾರಿದ್ದಾರೆ, ಬ್ರೋಕರ್ಸ್ ಇರ್ಬೋದು, ಸಬ್ ಬ್ರೋಕರ್ಸ್ ಇರ್ಬೋದು, ಅಂಡರ್ರೈಟರ್ಸ್ ಇರ್ಬೋದು, ಏಜೆಂಟ್ಸ್ ಇರ್ಬೋದು, ಸೆಲ್ಲಿಂಗ್ ಏಜೆಂಟ್ಸ್ ಇರ್ಬೋದು, ಅವರೆಲ್ಲರೂ ಸಹ ನೋಂದಾವಣಿಯಾಗಿ ಕಂಪಲ್ಸರಿ ಇರಬೇಕು. ಆ್ಯಂಡ್ ಕಂಪಲ್ಸರಿ ಆಡಿಟ್ ಆಫ್ ಬ್ರೋಕರ್ಸ್ ಬುಕ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಆಡಿಟ್ ರಿಪೋರ್ಟ್ ವಿತ್ ದ ಸೆಬಿ ಹ್ಯಾವ್ ಬಿನ್ ಮೇಡ್ ಮ್ಯಾಂಡೇಟರಿ. ಸೊ ಈ ಬ್ರೋಕರ್ಸು ಅದು ಇನ್ವೆಸ್ಟರ್ಸ್ಗಿರ್ಬೋದು ಅಥವಾ ಕಂಪ್ನಿಯವ್ರಿಗೆ ಮೋಸ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅವರ ಲೆಕ್ಕಪತ್ರಗಳೇನಿದ್ದಾವೆ ಅವರ ಪರಿಶೋಧನೆ ಮಾಡಿಸಿ ಪ್ರತಿ ವರ್ಷ ಸೆಬಿಯಲ್ಲಿ ಫೈಲ್ ಮಾಡಬೇಕಾಗುತ್ತೆ. ಇನ್ ಆರ್ಡರ್ ಟು ಎನ್ಶೂರ್ ದಟ್ ಬ್ರೋಕರ್ ಆರ್ ಪ್ರೊಫೆಷ್ನಲಿ ಕ್ವಾಲಿಫೈಡ್ ಆ್ಯಂಡ್ ಫಿನಾನ್ಷಿಯಲಿ ಸಾಲ್ವೆಂಟ್, ಕ್ಯಾಪಿಟಲ್ ಅಡಿಕ್ವಿಟಿ ನಾರ್ಮ್ಸ್ ಫಾರ್ ರಿಜಿಸ್ಟ್ರೇಷನ್ ಆಫ್ ಬ್ರೋಕರ್ಸ್ ಹ್ಯಾವ್ ಬಿನ್ ಇವಾಲ್ವ್ಡ್. ಅಂದರೆ ಈ ಮಧ್ಯವರ್ತಿಗಳೇನಿದ್ದಾರೆ ಇವರು ನಿಪುಣರಿದ್ದಾರಾ, ಇವ್ರಿಗೆಲ್ಲವೂ ಗೊತ್ತಿದೆಯಾ, ಕೆಲಸ ಚೆನ್ನಾಗಿ ಗೊತ್ತಿದೆಯಾ, ಇವ್ರು ಫಿನಾನ್ಷಿಯಲಿ ಸಾಲ್ವೆಂಟ್ ಇದೆಯಾ, ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಶೇರ್ದಾರ್ಗೆ ದುಡ್ಡು ವಾಪಸ್ ಕೊಡೋ ಶಕ್ತಿ ಅವರಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆ ಎಲ್ಲವೂ ಸಹ ಸೆಬಿ ನೋಡ್ಕೊಳ್ತಾ ಇರುತ್ತೆ. ಟು ಬ್ರಿಂಗ್ ಔಟ್ ಗ್ರೇಟರ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಅಕೌಂಟಬಿಲಿಟಿ, ಪಾರದರ್ಶಕತೆ ಅಂತ ಹೇಳ್ತೀವಿ, ಲೆಕ್ಕದಲ್ಲಿ ಸರಿಯಾಗಿರೋದು ಅಂತ ಹೇಳ್ತೀವಿ. ಇನ್ ದಿ ಬ್ರೋಕರ್ ಕ್ಲೈಂಟ್ ರಿಲೇಷನ್ಶಿಪ್ ಅಂದರೆ ಕೊಳ್ಳೋದು ಮಾರೋದು ಯಾರೇ ಆಗಿರಲಿ
ಆ ಸೆಬಿ ಏನು ಮಾಡುತ್ತೆ, ಎಲ್ಲ ಬ್ರೋಕರ್ಸ್ಗೂ ಕಂಪಲ್ಸರಿ ಮಾಡಿದ್ದು ಏನು ಅಂತಂದರೆ ಅವರ ಟ್ರಾನ್ಸಾಕ್ಷನ್ಸನ್ನು ಪ್ರೈಸ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ. ದಟ್ ಈಸ್ ಪ್ರೈಸ್ ಆ್ಯಂಡ್ ಬ್ರೋಕರೇಜ್ ಸಪ್ರೇಟ್ಲಿ ಇನ್ ದ ಕಾಂಟ್ಯಾಕ್ಟ್ ನೋಟ್ಸ್ ಇಶ್ಯೂಡ್ ದ ಕ್ಲೈಂಟ್. ಅಂದರೆ ಈ ಮೋಸ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಗೊತ್ತಿಲ್ಲದೆ ಇರೋಂಥವ್ರು, ಗೊತ್ತಿಲ್ಲದೆ ಬಂಡವಾಳ ಹಾಕುವಂಥವ್ರು, ಅಂದರೆ ಬ್ರೋಕರ್ಸ್ ಮೋಸ ಮಾಡೋ ಚಾನ್ಸಸ್ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಪ್ರೈಸ್ ಏನಿದೆ ಶೇರ್ಸ್ದು ಅಥವಾ ಸೆಕ್ಯೂರಿಟೀಸ್ದು, ಇವರ ಬ್ರೋಕರೇಜ್ ಏನಿದೆ ಅವೆಲ್ಲವೂ ಸಹ ಸಪ್ರೇಟಾಗಿ ತೋರಿಸ್ಬೇಕಾಗುತ್ತೆ. ಯಾರ ಪ್ರಕಾರ? ಸೆಬಿ ಗೈಡ್ಲೈನ್ಸ್ ಪ್ರಕಾರ. ನೋ ಬ್ರೋಕರ್ ಇಸ್ ಅಲೌಡ್ ಟು ಅಂಡರ್ ರೈಟ್ ಮೋರ್ ದೆನ್ 5% ಆಫ್ ಪಬ್ಲಿಕ್ ಇಶ್ಯೂ. ಅಂದರೆ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಸೊ ಅಂಡರ್ ರೈಟಿಂಗ್ ಅಂತ ಏನಂತ ಹೇಳಬೇಕಾದ್ರೆ, ಅಂಡರ್ ರೈಟಿಂಗ್ ಇಸ್ ಅನ್ ಅಗ್ರಿಮೆಂಟ್ ಎಂಟರ್ಡ್ ಇನ್ ಟು ಬೈ ದ ಕಂಪನಿ ವಿತ್ ಒನ್ ಆರ್ ಮೋರ್ ಪರ್ಸನ್ ಕಾಲ್ಡ್ ಆಸ್ ಅಂಡರ್ ರೈಟರ್ಸ್ ಹೂ ಅಂಡರ್ಟೇಕ್ ಟು ಸಬ್ಸ್ಕ್ರೈಬ್ ದಿ ಅನ್ಸಬ್ಸ್ಕ್ರೈಬ್ ಶೇರ್ಸ್ ಆಫ್ ಎ ಪಬ್ಲಿಕ್ ಕಂಪನಿ ಅಂತ ಹೇಳ್ತೀವಿ. ಸೊ ಅಲ್ಲೂ ಮ್ಯಾಂಡೇಟ್ರಿ ಇದೆ ಏನು, ಮ್ಯಾಕ್ಸಿಮಮ್ ಕಮಿಷನ್ ವಿಚ್ ಕ್ಯಾನ್ ಬಿ ಗೇನ್ಡ್ by an underwriter is 5% in case of shares and 2.5% in case of debentures. ಸೆಬಿ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಅಂಡರ್ರೈಟರ್ಸ್ಗೆ ಕಮಿಷನನ್ನು ಕೊಡ್ತಾರಲ್ವ, ಅದು ಶೇರು ಟ್ರೇಡ್ ಆಗಿದ್ದರೆ, ಶೇರ್ನ ಬ್ರೋಕರೇಜ್ ಮಾಡಿದರೆ, ಶೇರ್ಸ್ನ ತೊಗೊಂಡಿದ್ರೆ ಅಂಡರ್ರೈಟರು, ಅಥವಾ ಶೇರ್ಸ್ನ ಮಾರಾಟ ಮಾಡ್ತೀನಿ ಅಂತ ಬೇರೆ ತೊಗೊಂಡಿದ್ರೆ, ಇಟ್ ಮೈ ಬಿ ಫುಲ್ಲಿ ಅಂಡರ್ ರೈಟಿಂಗ್ ಆರ್ ಪಾರ್ಷಿಯಲ್ ಅಂಡರ್ ರೈಟಿಂಗ್ ಆರ್ ಎನಿ ಅದರ್ ಅಂಡರ್ ರೈಟಿಂಗ್, ಇಟ್ ಈಸ್ ಮ್ಯಾಕ್ಸಿಮಮ್ 5% ಇನ್ ಕೇಸ್ ಆಫ್ ಶೇರ್ಸ್. ಅದು ಡಿಬೆಂಚರ್ಸ್ ಆಗಿದ್ದರೆ 2.5% ಅಂತ ಹೇಳ್ತೀವಿ.